ಇವತ್ತು ಹೇಗೆ ಧರ್ಮಸ್ಥಳಕ್ಕೆ ಜೈನ ಮುನಿಗಳು ಬರ್ತಾರೆ. ವೀರೇಂದ್ರ ಹೆಗ್ಗಡೆ ಅವರು ಮಂಜುನಾಥನನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದು ಜೈನ ಆರಾಧನೆ ಅಲ್ಲ. ಅದು ಕ್ಲಾಶ್ ಇಲ್ಲ. ಅಲ್ಲಿ ಹಿಂದೂ ಧರ್ಮಕ್ಕೂ ಈ ಜೈನ ಧರ್ಮಕ್ಕೂ ಕ್ಲಾಶೇ ಇಲ್ಲ. ಬೌದ್ಧ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಕ್ಲಾಶ್ ಇಲ್ಲ. ಇವರು ಕ್ಲಾಶ್ ಮಾಡೋದು ಬೇಕು ಅಂತೇಳಿ ದೊಡ್ಡ ಗೌತಮ ಬುದ್ಧನ ನಂತರ ತಾನೇ ಅಂತೇಳಿ ಎಸ್ ಸಿ ಮಹದೇವ್ ಮಾಡ್ತಾರೆ. ಗೌತಮ ಬುದ್ಧ ಯಾವತ್ತೂ ಮರಳು ವ್ಯಾಪಾರ ಮಾಡೇ ಇಲ್ಲ. ಈಗ ಮರಳು ದಂಧೆ ಮಾಡ್ತಾ ಇದ್ದಾರೆ. ಅದು ಗೌತಮ ಬುದ್ಧನ ಜೀವನ ಚರಿತ್ರೆ ಯಾವ ಕಾಲಮಲ್ಲಿ ಬರ್ತದೆ. ಮತ್ತು ನಿಜವಾಗಿಯೂ ಅಂಬೇಡ್ಕರ್ ದೇವರೇ ಅವರ ಅವತಾರ ಅಂತ ಹೇಳ್ಬಿಡ್ಬೋದು. ಅವರು ಸಾಯುವ ಕೊನೆಯ ದೃಶ್ಯದಿಂದ ಅವರಿಗೆ ಎಷ್ಟು ಅನ್ಯಾಯವನ್ನು ಮಾಡಿದರು ಅಂತೇಳೋ ಛಲಕನ್ನು ತೋರಿಸಿ ಆ ಡತ್ತೋಪಂತ ಟೇಂಗಡಿ ನಾಟಕದಲ್ಲಿ ಒಬ್ಬ ಪಾತ್ರ ಇದೆ. ಅವಳಿಗೆ ಪತ್ರಿಕೆ ಬರೆಯುವಷ್ಟು ಅಲ್ಲ ಏನು ಒಂದು 4 ಅಕ್ಷರ ಬರೆಯುವಷ್ಟು ಮತ್ತು ಯಾವುದಾದ್ರು ಪತ್ರಿಕೆ ಸಿಕ್ಕಿದರೆ ಓದುವಷ್ಟು ಕಲಿಸ್ಕೊಟ್ಟಿದ್ದಾರೆ. ಆದರೆ ಬದುಕಿನ ಪಾಠ ನನ್ನ PhD ಗಿಂತ ದೊಡ್ಡದು ಅಂತ ಅಂಬೇಡ್ಕರ್ ಒಪ್ಕೊಳ್ತಾರೆ. ನನ್ನನ್ನು ಒಂದು ಭಕ್ತೆ, ಅಪಾರ ಭಕ್ತೆ ಅವಳು ಪಂಡರಾಪುರ ಶ್ರೀಕೃಷ್ಣನ ಭಕ್ತೆ. ಅಲ್ಲ ಕಣೆ ರಾಮು ಅಂತ ಕರೀತಾರೆ. ರಾಮು ಎಂಥ ಭಕ್ತೆ ನೀನಿದ್ದಲ್ಲಿಗೆ ಆ ವಿಠಲ ಬರಬೇಕು. ನಾನು ಪಂಡರಾಪುರಕ್ಕೆ ಹೋಗೋಣ, ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಸಾಯುವ ಸಂದರ್ಭದಲ್ಲಿ. ನನ್ನ ಈ ಹೆತ್ತ ಹೊಟ್ಟೆಯ 4 ಮಕ್ಕಳನ್ನು ಇದೇ ಕೈಯಲ್ಲಿ ಮಣ್ಣು ಮಾಡಿ ಬಂದಿದ್ದೆ. ಯಾವುದೇ ಈ ಸಂಸಾರದ ಇದು ಅವನಿಗೆ ತಾಕದ ಹಾಗೆ, ಅಂಬೇಡ್ಕರಿಗೆ ತಾಕದ ಹಾಗೆ ನೋಡ್ಕೊಟ್ರು. ಈ ರಮಾದೇವಿ ದ ಗ್ರೇಟ್ ಮಹಿಳೆ, ಭಾರತೀಯ ಮಹಿಳೆ. ಅವರು ಅಂಬೇಡ್ಕರ್ ಹೇಳ್ತಾರೆ, ಅಯ್ಯೋ ಉರುಳು ಸೇವೆ ಮಾಡಿ ಕಲ್ಲುಗಳು ನುಣುಪಾದವೆ ವಿನ ಹೃದಯ ನುಣುಪಾಗಲಿಲ್ಲ. ಪರಿವರ್ತನೆಗಾಗಿ ಅವ್ರು ಹೇಳ್ತಾರೆ, ನಾನು ಇವತ್ತು ಹಿಂದೂಗಳ ಮನಸ್ಸಿನ ಪರಿವರ್ತನೆಗಾಗಿ ನಾನು ಪ್ರತಿಭಟನೆ ಅಂತ ಹೇಳ್ತಾರೆ. ಈಗ ಅಲ್ಲ, ಇಕ್ಕರ್ಲಾ ಬಡಿಯಿರಲಾ ಹೊಡಿರಲ್ಲ ಅಂತ ಅವರ ತತ್ವಕ್ಕೆ ವಿರೋಧ. ಅದು ಅವನ ತೊಡೆಯಲ್ಲೇ ಅವಳು ಪ್ರಾಣ ಬಿಡ್ತಾಳೆ, ಅಂಬೇಡ್ಕರ್ ತೊಡೆಯಲ್ಲಿ. ಅವನು ರಾಮು ಅಂತ ಕರೀತಿದ್ದ. ನಮ್ಮ ಬಾಬಾ ಸಾಹೇಬ್ ರಾಮು ಅಂತ ನಮ್ಮಲ್ಲಿ ಕೊಡಗಿನಲ್ಲಿ ಏಕವಚನ ಬಳಸ್ತಾರೆ. ಅದು ನನಗೆ ಹೆಚ್ಚು ಬೀಳೋದು. ಸಾರಿ ಅಂದರೆ ಕೊಡಗಿನಲ್ಲಿ ಈ ದೇವರಿಗೂ ಏಕವಚನ. ನಾನು ಇಷ್ಟು ಕಷ್ಟದಲ್ಲಿ ಏನು ಮಾಡ್ತಾಯಿದ್ದೀನಿ ನೀನು ಅಂತ ದೇವರಿಗೆ ಹೇಳೋದು, ಕೆಳಗೆ ಮಾಡಲ್ಲ. ಅದು ಬಾಬಾ ಸಾಹೇಬರನ್ನು ಕೂಡ ಏಕವಚನ. ಬಾಬಾ ಚರಿತ್ರೆ ಪುರುಷ ಅಲ್ವಾ. ಒಂದು ನಿಜ ಮಹಾತ್ಮ ಬಾಬಾ ಸಾಹೇಬರ ನಾಟಕವನ್ನು ನೀವು ಸತ್ಯದ ದರ್ಶನಕ್ಕಾಗಿ ನಂಬರ್ 1. ಮತ್ತು ಯಾರೆಲ್ಲ ಈ ಪಾಪಿಗಳಿದ್ದಾರೆ, ಈ ಬಾಬಾ ಸಾಹೇಬರಿಗೆ ತೊಂದರೆ ಕೊಟ್ಟರು, ಅದನ್ನು ತಿಳ್ಕೊಳ್ಳೋಕ್ಕೆ ಈ ನಾಟಕ. ಮತ್ತು ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಾಟಕದ ಎಲ್ಲ ಸಂಭಾಷಣೆಗಳಿಗೂ ಅಧಿಕೃತ ದಾಖಲೆ ಇದೆ. ಯಾವುದೂ ಕಪೋಕಲ್ಪಿತ ಅಲ್ಲ. ಹಿಂದೂ ಧರ್ಮದ ದೊಡ್ಡ ಅರಳಿ ಮರದಿಂದ ಟಿಸಿಲೊಡೆದ ಬಿಳಲು ಬೇರುಗಳು ಇವೆಲ್ಲ ಸಮಾನ ಮನಸ್ಸುಗಳು, ಇವೆಲ್ಲ ಬದುಕುತ್ತಾರೆ ಅಂತೇಳಿ. ಇವತ್ತು ಹೇಗೆ ಧರ್ಮಸ್ಥಳಕ್ಕೆ ಜೈನ ಮುನಿಗಳು ಬರ್ತಾರೆ ನೋಡಿ. ವೀರೇಂದ್ರ ಹೆಗ್ಗಡೆ ಅವರು ಮಂಜುನಾಥನನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದು ಜೈನ ಆರಾಧನೆ ಅಲ್ಲ. ಅದು ಆದರೆ ಅವರಿಗೆ ಸಪೋರ್ಟಾಗಿ ಜೈನ ಮುನಿಗಳು ಬರ್ತಾರೆ. ಅಂದರೆ ಅಲ್ಲಿ ಸಮಾನ ಮನಸ್ಕತೆ ಇದೆ, ಕ್ಲಾಶ್ ಇಲ್ಲ. ಅಲ್ಲಿ ಹಿಂದೂ ಧರ್ಮಕ್ಕೂ ಈ ಜೈನ ಧರ್ಮಕ್ಕೂ ಕ್ಲಾಶೇ ಇಲ್ಲ. ಬೌದ್ಧ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಕ್ಲಾಶ್ ಇಲ್ಲ. ಇವರು ಕ್ಲಾಶ್ ಮಾಡೋದು ಬೇಕು ಅಂತೇಳಿ ದೊಡ್ಡ ಗೌತಮ ಬುದ್ಧನ ನಂತರ ತಾನೇ ಅಂತೇಳಿ ಎಸ್ ಸಿ ಮಹದೇವ್ ಮಾಡ್ತಾರೆ. ಆರತಿ ತಗೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಹಿಂಬಾಲಕರ ದೇವಸ್ಥಾನ. ದೇವರನ್ನು ನಾನು ನಂಬೋದಿಲ್ಲ. ಗೌತಮ ಬುದ್ಧ ಏನು, ಗೌತಮ ಬುದ್ಧರ ಇದು ಆದರ್ಶಗಳನ್ನು ಪಾಲನೆ ಮಾಡ್ತೀರಾ? ಗೌತಮ ಬುದ್ಧ ಯಾವತ್ತೂ ಮರಳು ವ್ಯಾಪಾರ ಮಾಡೇ ಇಲ್ಲ. ಗೌತಮ ಬುದ್ಧ ಮರಳು ದಂಧೆ ಮಾಡಿಲ್ಲ ಅಲ್ವಾ. ಈಗ ಮರಳು ದಂಧೆ ಮಾಡ್ತಾ ಇದ್ದಾರಲ್ಲ. ಅದು ಗೌತಮ ಬುದ್ಧನ ಜೀವನ ಚರಿತ್ರೆ ಯಾವ ಕಾಲಮಲ್ಲಿ ಬರ್ತದೆ ದಯವಿಟ್ಟು ಹೇಳಬೇಕು. ಇವರೆಲ್ಲ ಮೇಡಮ್, ಈಗ ನಿಮ್ಮ ಜೊತೆಯಲ್ಲಿ ನಾನು ಏನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಾವು ಅನೇಕ ಇಂಥ ಸತ್ಯಗಳನ್ನು ಹೊರಗೆ ಬೀಳಿಸಲಿಕ್ಕೆ ಅದು ನಾನು ಆರ್ಟಿಕಲ್ 90 ಆಧಾರದಲ್ಲೇ ಮಾಡ್ತಾಯಿದ್ದೀನಿ. ನನಗೆ 2 ಭಾಗಗಳಲ್ಲಿ ಅಂಬೇಡ್ಕರ್, ಕುವೆಂಪು ಭಾಷಾ ಭಾರತಿಯವರು 22 ಸಂಪುಟಗಳನ್ನು ಪ್ರಕಟಿಸಿದ್ದಾರೆ. 22 ಬಾಬಾ ಸಾಹೇಬರ ಭಾಷಣಗಳು, ಬಾಬಾ ಸಾಹೇಬರ ಪುಸ್ತಕಗಳು, ಬಾಬಾ ಸಾಹೇಬರ ಅವರ ಜೀವನ ಚರಿತ್ರೆ ಸೇರಿಕೊಂಡಾಗೆ, ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಆದ ಅವರ ಮಾತುಗಳು ಮತ್ತು ಎಲ್ಲವೂ ಸೇರಿಕೊಂಡಾಗೆ 22 ಇಷ್ಟು ದಪ್ಪದ ವಾಲ್ಯೂಮ್ ಪುಸ್ತಕಗಳಿದೆ. ಅದನ್ನು ಕಡಿಮೆ ಬೆಲೆಗೆ ಕುವೆಂಪು ಭಾಷಾ ಭಾರತಿಯವರು ತುಂಬ ಸರಿ ಮಾಡಿದ್ದಾರೆ. ಖರ್ಚಾಗ್ತಾನೇ ಇದೆ. ಅದನ್ನು ನಾನು ತಂದು ಅಧ್ಯಯನಕ್ಕೆ ಒಳಪಡಿಸಿದೆ. ನಾನು ಯಾವನೋ ಬರೆದದ್ದನ್ನು ತಗೊಳ್ಳಿಲ್ಲ. ಯಾಕೆಂದರೆ ಅದರಲ್ಲಿ ಮಸಾಲೆಗಳಿರ್ಬೋದು, ಅದು ಅಸತ್ಯ ಇರ್ಬೋದು, ಗ್ಲೋರಿಫೈ ಇರ್ಬೋದು. ಮತ್ತು ನಿಜವಾಗಿಯೂ ಅಂಬೇಡ್ಕರ್ ದೇವರೇ ಅವರ ಅವತಾರ ಅಂತ ಹೇಳ್ಬಿಡ್ಬೋದು. ಇದೆಲ್ಲ ನನಗೆ ಬೇಕಾಗಿಲ್ಲ. ಬಟ್ ಅಂಬೇಡ್ಕರ್ ಏನು ಅದರಲ್ಲಿ ಸಿಕ್ಕ ಅನೇಕ ಅಂಶಗಳು ನಾನು ನಾಟಕದ
7 ದೃಶ್ಯಗಳಲ್ಲಿ ಸಪ್ತ ನೋಟಗಳು ಅಂತ ಮಾಡಿದ್ದೀನಿ. ಅವರು ಸಾಯುವ ಕೊನೆಯ ದೃಶ್ಯದಿಂದ ಅವರಿಗೆ ಎಷ್ಟು ಅನ್ಯಾಯವನ್ನು ಮಾಡಿದರು ಅಂತೇಳೋ ಛಲಕನ್ನು ತೋರಿಸಿ ಆ ದತ್ತೋಪಂತ ಟೇಂಗಡಿ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಅವನ ಕತೆ ಹೇಳ್ತಾನೆ. ನೋಡಿ, ನಾನು ಅವನ ಜೊತೆ ಇದ್ದವರು, ಬಾಬಾ ಸಾಹೇಬ್ರ ಜೊತೆ ನಾನು ಜೀವನ ಕಳೆದವನು, ವೈಚಾರಿಕ ಸ್ತರದಲ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿದವನು. ಹೀಗಾಗಿ ನನಗೆ ಅವರು ಸಾಯುವ ಸಂದರ್ಭದಲ್ಲೂ ಇದ್ದವನು, ನನಗೆ ಹಕ್ಕಿದೆ, ಸತ್ಯವನ್ನು ಹೇಳುವ ಹಕ್ಕು ನನಗಿದೆ ಅಂತೇಳಿ ಅವನು 6 ನೋಟಗಳನ್ನು ಬಿಚ್ಚಿಡ್ತಾನೆ. ಒಂದು ಅವರ ಸಾಯುವಿನ ಸಂದರ್ಭದಾಯಿತು, ಇನ್ನು 6 ಈ 6 ಘಟನೆಗಳೇನಿದೆ ಅದು ಅಂಬೇಡ್ಕರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕು ಅಂತ. ಅದರಲ್ಲಿ ಬರ್ತದೆ ಥಾಟ್ಸ್ ಆನ್ ಪಾಕಿಸ್ತಾನ, ಅದರಲ್ಲಿ ಬರ್ತದೆ ಹೆಡ್ಗೇವಾರರ ಸಂದರ್ಭ, ಅದರಲ್ಲಿ ಬರ್ತದೆ ಇನ್ನೊಂದು ಭಾಳ ಅದ್ಭುತ ಕ್ಯಾರೆಕ್ಟರ್ ರಮಾದೇವಿ ಅಂತ. ಅವಳು ಹೆಂಡತಿ, ವಿದ್ಯೆ ಇಲ್ಲ ಅವಳಿಗೆ, ಪತ್ರಿಕೆ ಬರೆಯುವ ಒಂದು 4 ಅಕ್ಷರ ಬರೆಯುವಷ್ಟು ಮತ್ತು ಯಾವುದಾದ್ರು ಪತ್ರಿಕೆ ಸಿಕ್ಕಿದರೆ ಓದುವಷ್ಟು ಕಲಿಸ್ಕೊಟ್ಟಿದ್ದಾರೆ. ಆದರೆ ಬದುಕಿನ ಪಾಠ ನನ್ನ PhDಗಿಂತ ದೊಡ್ಡದು ಅಂತ ಅಂಬೇಡ್ಕರ್ ಒಪ್ಕೊಳ್ತಾರೆ. ಅವಳು ಹೇಳ್ತಾಳೆ, ಬೆರಳು ತಟ್ಟುವ ಕೈಗಳಿಗೇಕೆ ಚಿನ್ನದ ಬಳೆ ಅಂತ. ಅವನು ಹೇಳ್ತಾನೆ, ನೋಡಿ ಈಗ ನಾನು ಇಷ್ಟು ದೊಡ್ಡ ಮನುಷ್ಯ, ನನಗೆ ಹಣಕಾಸು ಎಲ್ಲ ಇದೆ, ಈಗ ಸದ್ಯಕ್ಕೆ ರಾಜಗೃಹದಲ್ಲಿದ್ದೀನಿ ಡೆಲ್ಲಿದು, ನೀನೇಕೆ ಹಿಂಗೆ. ಅವಳು ಹೇಳ್ತಾಳೆ, ನನಗೆ ಮುಳ್ಳಿನ ಹಾಸಿಗೆ ಇದ್ದಾಗೆ ಅಂತ, ಚಾಪೆ ನನಗೆ ಸುಪ್ಪತ್ತಿಗೆ, ನನ್ನ ಜನ ಎಷ್ಟು ಜನ ಹಂಗಿದ್ದಾರೆ ಅಲ್ಲಿ, ಅವ್ರು ನೆನೆಸ್ಕೊಂಡು ನಾನು ಇಲ್ಲಿ ಮೆರೀಲೇ ಅಂತೇಳಿದೆ. ಆಗ ಅವನು ಹೇಳ್ತಾನೆ, ನನ್ನನ್ನು ಒಂದು ಭಕ್ತೆ, ಅಪಾರ ಭಕ್ತೆ ಅವಳು ಪಂಡರಾಪುರ ಶ್ರೀಕೃಷ್ಣನ ಭಕ್ತೆ, ವಿಠ್ಠಲನ ಭಕ್ತೆ. ಇವನು ನೋಡಿದರೆ ಇವನು ದೇವರನ್ನ ಅಷ್ಟು ಒಂಥರ ನಾಸ್ತಿಕನೂ ಅಲ್ಲ, ಆದರೆ ಇವಳ ಯಾವ ಆಚಾರ ವಿಚಾರಕ್ಕೂ ಅಡ್ಡಿ ಬರಲ್ಲ. ಶನಿವಾರ ವ್ರತ ಮಾಡ್ತಾಯಿದ್ದಳು, ನಿತ್ಯ ಪೂಜೆ ಮಾಡ್ತಾಯಿದ್ದಳು. ಅವಳು ಅಲ್ಲ ಕಣೆ ರಾಮು ಅಂತ ಕರೀತು. ರಾಮು, ಎಂಥ ಭಕ್ತೆ ನೀನಿದ್ದಲ್ಲಿಗೆ ಆ ವಿಠಲ ಬರಬೇಕು, ನಾನು ಪಂಡರಾಪುರಕ್ಕೆ ಹೋಗೋಣ, ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ ಸಾಯುವ ಸಂದರ್ಭದಲ್ಲಿ ಅವಳು. ಆಗ ನನ್ನ ದೇವಸ್ಥಾನಕ್ಕೆ ಸೇರಿಸೋದಿಲ್ಲ, ನಾನು ನಿನ್ನೇನು ಇಲ್ಲ, ನಾನು ದೂರದಿಂದ ನಿಂತು ನೋಡ್ತೇನೆ, ನನ್ನ ಈ ಹೆತ್ತ ಹೊಟ್ಟೆಯ 4 ಮಕ್ಕಳನ್ನು ಇದೇ ಕೈಯಲ್ಲಿ ಮಣ್ಣು ಮಾಡಿ ಬಂದಿದ್ದೀನಿ, ಆ ನೋವು ನನಗಿದೆ ಅಂತ. ಇದು ಯಾವುದನ್ನು ಗಂಡನಿಗೆ ಇದಾಗದಾಗಿ ನೋಡಿಕೊಂಡ್ಳು. ಅವನ ಕ್ಯಾಂಬ್ರಿಡ್ಜ್ನಲ್ಲಿ, ಅವನ ಕೊಲಂಬಿಯಾದಲ್ಲಿ, ಇನ್ನೊಂದರಲ್ಲಿ ಅವನ ವಿದ್ಯಾಭ್ಯಾಸ ಇಂಗ್ಲೆಂಡಿನಲ್ಲಿ ಮಾಡುವಾಗ ಯಾವುದೇ ಈ ಸಂಸಾರದ ಇದು ಅವನಿಗೆ ತಾಕದ ಹಾಗೆ, ಅಂಬೇಡ್ಕರಿಗೆ ತಾಕದ ಹಾಗೆ ನೋಡಿಕೊಂಡ್ರು. ಈ ರಮಾದೇವಿ ದ ಗ್ರೇಟ್ ಮಹಿಳೆ, ಭಾರತೀಯ ಮಹಿಳೆ, ಪ್ಯೂರ್ಲಿ ಭಾರತೀಯ ಮಹಿಳೆ. ಅವರು ಅಂಬೇಡ್ಕರ್ ಹೇಳ್ತಾರೆ, ಅಯ್ಯೋ ಉರುಳು ಸೇವೆ ಮಾಡಿ ಕಲ್ಲುಗಳು ನುಣುಪಾದವೆ ವಿನ ಹೃದಯ ನುಣುಪಾಗಲಿಲ್ಲಲ್ಲ ಕೆಲವರದು ಅಂತ. ಕಲ್ಲುಗಳು ನುಣುಪಾಗಿರೋದು, ಹೃದಯ ನುಣುಪಾಗಲಿಲ್ಲ. ಪರಿವರ್ತನೆಗಾಗಿ ಅವ್ರು ಹೇಳ್ತಾರೆ, ನಾನು ಇವತ್ತು ಹಿಂದೂಗಳ ಮನಸ್ಸಿನ ಪರಿವರ್ತನೆಗಾಗಿ ನಾನು ಪ್ರತಿಭಟನೆ ಅಂತ ಹೇಳ್ತಾರೆ. ಈಗ ಅಲ್ಲ, ಇಕ್ಕರ್ಲಾ ಬಡಿರ್ಲಾ ಹೊಡಿರ್ಲಾ ಅಂತ ಅವರ ತತ್ವಕ್ಕೆ ವಿರೋಧ, ಅದು ತತ್ವಕ್ಕೆ ವಿರೋಧ. ಪಂಡರಾಪುರನ ವಿಠಲನ ಭಕ್ತೆಯಾಗಿದ್ದಳು ಅವಳು. ಅವನ ತೊಡೆಯಲ್ಲೇ ಅವಳು ಪ್ರಾಣ ಬಿಡ್ತಾಳೆ, ಅಂಬೇಡ್ಕರ್ ತೊಡೆಯಲ್ಲೇ ಮಲಗಿ ಪ್ರಾಣ ಬಿಡ್ತಾಳೆ. ಅಂದರೆ ಅಂಥ ಪಾತ್ರಗಳೇನಿದೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತಿದೆ. ಅವನು ರಾಮು ಅಂತ ಕರೀತಿದ್ದ ನಮ್ಮ ಬಾಬಾ ಸಾಹೇಬ್. ರಾಮು ಅಂತ ನಮ್ಮಲ್ಲಿ ಕೊಡಗಿನಲ್ಲಿ ಏಕವಚನ ಬಳಸ್ತಾರೆ, ಅದು ನನಗೆ ಹೆಚ್ಚು ಬಂದುಬಿಡೋದು. ಸಾರಿ, ನಾನು ಏನಂದರೆ ಕೊಡಗಿನಲ್ಲಿ ಈ ದೇವರಿಗೂ ಏಕವಚನ, ನಾನು ಇಷ್ಟು ಕಷ್ಟದಲ್ಲಿ ಏನು ಮಾಡ್ತಾಯಿದ್ದೀನಿ ನೀನು ಅಂತ ದೇವರಿಗೆ ಹೇಳೋದು. ಅಪ್ಪ ಅಮ್ಮನೇ ಏಕವಚನದಲ್ಲಿ ಕರೆಯೋದು ನಮ್ಮಲ್ಲಿ. ಹಾಗಾಗಿ ನನಗೆ ಆ ಒಂದು ಸಮಸ್ಯೆ ಇದೆ. ಅದಕ್ಕಾಗಿ ನಾನು ಯಾರನ್ನು ಕೆಳಗೆ ಮಾಡಲ್ಲ. ಬಾಬಾ ಸಾಹೇಬನ್ನು ಕೂಡ ಏಕವಚನದಲ್ಲಿ ಬಾಬಾ ಸಾಹೇಬ್ ಚರಿತ್ರೆ ಪುರುಷ ಅಲ್ವಾ. ಸೊ ಈ ಒಂದು ನಿಜ ಮಹಾತ್ಮ ಬಾಬಾ ಸಾಹೇಬವನ್ನು ಜನ ಯಾಕೆ ನೋಡಬೇಕು ಆ್ಯಂಡ್ ಇದು ಯಾವಾಗ? ಈಗ ಒಂದು ನಿಜ ಮಹಾತ್ಮ ಬಾಬಾ ಸಾಹೇಬರ ನಾಟಕವನ್ನು ನೀವು ಸತ್ಯದ ದರ್ಶನಕ್ಕಾಗಿ ನೋಡಬೇಕು, ನಂಬರ್ 1. ಮತ್ತು ಯಾರೆಲ್ಲ ಈ ಪಾಪಿಗಳಿದ್ದಾರೆ, ಈ ಬಾಬಾ ಸಾಹೇಬರಿಗೆ ತೊಂದರೆ ಕೊಟ್ಟರಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೆ ಈ ನಾಟಕ ನೋಡಬೇಕು. ಮತ್ತು ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಾಟಕದ ಎಲ್ಲ ಸಂಭಾಷಣೆಗಳಿಗೂ ಅಧಿಕೃತ ದಾಖಲೆ ಇದೆ. ಯಾವುದೂ ಕಪೋಕಲ್ಪಿತ ಅಲ್ಲ, ನಾಟಕಕ್ಕಾಗಿ ಬಂದ ರಂಜನೀಯ ಪದಗಳಲ್ಲ, ಅಥವಾ ಯಾರನ್ನು ಮೆಚ್ಚಲಿಸಲಿಕ್ಕೆ ಬರೆದ ಅಥವಾ ಯಾರನ್ನು ಖುಷಿಪಡಿಸಲಿಕ್ಕೆ ತಮಾಷೆ ಮಾಡಲಿಕ್ಕೆ ಬರೆದಂಥ ವಾಕ್ಯಗಳಲ್ಲವೇ ಅಲ್ಲ. ಇದರಲ್ಲಿರುವುದು ಅಥೆಂಟಿಕ್ ಆದ. ಅದಕ್ಕಾಗಿ ಸುಮಾರು 42 ಪುಸ್ತಕಗಳ ಅಧ್ಯಯನವನ್ನು ನಾನು 1 ವರ್ಷ ಮಾಡಿದ್ದೇನೆ. ಅದನ್ನು ನಾನು ಟಿಪ್ಪಣಿ ಮಾಡಿಕೊಂಡು ಈ ನಾಟಕವನ್ನು ಮಾಡಿದ್ದೇನೆ. ಜೊತೆಗೆ
ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಕ್ಕೆ ನಾನು ಬಾಬಾ ಸಾಹೇಬರ ಒಂದು ಕಾಂಟ್ರಿಬ್ಯೂಟಾಗಿ ನಾನು ಅವರ ಎಪಿಸೋಡ್ಗಳನ್ನು ಕಾಂಟ್ರಿಬ್ಯೂಟಾಗಿ ಒಬ್ಬ ಸ್ವಯಂ ಸೇವಕನಾಗಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನನ್ನೂ ಬಯಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಚಾರ ಬಯಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನೂ ಪತ್ರಿಕಾಗೋಷ್ಠಿ ಕರೆದು ಹೇಳ್ಕೊಳ್ಳಲ್ಲ. ಇವತ್ತು 100 years ಆಗಿದೆ. ಈ ರಾಷ್ಟ್ರೀಯ ಸ್ವಯಂ ಸೇವಕದ 100ನೇ ವರ್ಷದ ಸಂಭ್ರಮದಲ್ಲಿ ಒಬ್ಬ ಸ್ವಯಂ ಸೇವಕನಾಗಿ ನಾನೂ ಕೂಡ ಜೀವಂತ ಇದ್ದೇನೆ ಅಂತ ಹೇಳೋದು ನನಗೆ ಸಂಭ್ರಮ. ನಾನು ಆ ಹೊತ್ತಿನಲ್ಲಿ ರಂಗಭೂಮಿಯ ಮೂಲಕ ಏನು ಕೊಡಬಹುದು ಅಂತ ಹೇಳುವುದನ್ನು ವಿಚಾರ ಮಾಡಿಯೇ ನಾನು ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾನು ನಿಜಮಾತ್ಮ ಬಾಬಾ ಸಾಹೇಬರನ್ನು ಅರ್ಪಿಸ್ತಾ ಇದ್ದೇನೆ. ಮೇಡಮ್, ಈಗ ನಾವು ರಿಹರ್ಸಲ್ ಮಾಡ್ತಾ ಇದ್ದೇವೆ. ನಾವು ಇದಕ್ಕಾಗಿ ಪ್ರತಿ ವರ್ಷ ಒಂದು 12 ರಿಂದ 14 ಕಲಾವಿದರನ್ನು ಆಯ್ಕೆ ಮಾಡ್ಕೋತೇವೆ. ಅವರಿಗೆ ನಾವು ಬೇಸಿಕ್ಕಾಗಿ ಓರಿಯೆಂಟೇಷನ್ ಕ್ಯಾಂಪ್ ಥರ ನಾವು ನಡೆಸ್ತೇವೆ. ಅವರಿಗೆ ಆ್ಯಕ್ಟಿಂಗ್ ಮತ್ತು ಇದು ಸ್ಕಿಲ್, ಸ್ಪೀಚ್ ಸ್ಕಿಲ್ ಅದನ್ನು ಸ್ವಲ್ಪ ಬರುವಾಗೆ ನಿರ್ಗಳವಾಗಿ ಮಾತಾಡೋಕ್ಕಾಗಬೇಕು, ಹಾಗೆ ಮಾಡುವಾಗೆ ತಯಾರು ಮಾಡ್ತೇವೆ. ಅಲ್ಲಿಂದ ಅವರಿಗೆ ಈ ನಾಟಕದ ಪಾತ್ರಗಳನ್ನು ಹಂಚಿ ನಾಟಕಗಳ ಬ್ಲಾಕಿಂಗ್ ಇದೇನಿದೆ, ನಾಟಕಗಳ ಪ್ರೋಸೆಸ್ ಏನಿದೆ ಅದನ್ನು ಆರಂಭ ಮಾಡಿದ್ದೇವೆ. ನಾವು ಅಕ್ಟೋಬರ್ ಮೊದಲ ವಾರಕ್ಕೆ ಮೈಸೂರಿನಲ್ಲಿ ಈ ನಾಟಕಗಳ ಪ್ರದರ್ಶನ ನಡೀತದೆ. ಅಲ್ಲಿಂದ ಒಂದು 16 ಪ್ರದರ್ಶನ ಮೈಸೂರು ನಡೆಸಿ ನಾವು ರಾಜ್ಯ ಪ್ರದರ್ಶನವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕಕ್ಕೆ ಮೊದಲು ಹೋಗಬೇಕು ಅಂತ ಈ ಬಾರಿ ನಿರ್ಧಾರ ಮಾಡಿದ್ದೇವೆ. ಯಾಕೆಂದರೆ ಅದು ಬಿಟ್ಟು ಹೋಗುತ್ತೆ, ಸ್ವಲ್ಪ ತಂಪಿದ್ದಾಗಲೇ ಅಲ್ಲಿಗೆ ಹೋಗೋದು ಒಳ್ಳೆಯದು ಅಂತ ನಿರ್ಧಾರ ನಮ್ಮದು. ಈ ಕಡೆ ಏನೋ ನಡೆದು ಹೋಗುತ್ತೆ, ಕರಾವಳಿ ಮಧ್ಯ ಕರ್ನಾಟಕ ನಡೆದು ಹೋಗುತ್ತೆ. ಹೈದರಾಬಾದ್ ಕರ್ನಾಟಕ ಮತ್ತು ಈ ಕರ್ನಾಟಕ ಏನಿದೆ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ನಾಟಕ ಮಾಡಬೇಕು. ನಿಜಮಾತ್ಮ ಬಾಬಾ ಸಾಹೇಬ ಇದರ ಸಂಗೀತವನ್ನು ಖ್ಯಾತ ಸಂಗೀತ ನಿರ್ದೇಶಕ, ಪರ್ವಕ್ಕೆ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿರುವಂಥ ರವಿ ಮುರೂರ್ ಇವರು ನಮ್ಮ ಸಂಗೀತ ನಿರ್ದೇಶಕರು. ಇವರ ಜೊತೆಗೆ ಧ್ವನಿ ವಿನ್ಯಾಸ ಮತ್ತು ಇತರ ಕೆಲವು ಸಂಗೀತದ ಇದನ್ನು ಸುಬ್ರಹ್ಮಣ್ಯ ಮೈಸೂರು ಅಂತೇಳುವವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಈಗ ಅವರು ಆ ಸಿದ್ಧತೆಯಲ್ಲಿದ್ದಾರೆ. ಹೀಗಾಗಿ ನಾಟಕ ಮೊದಲ ವಾರದಲ್ಲಿ ಬರುತ್ತೆ. ನಾಟಕದ ಸಕ್ಸಸ್ಸು, ಅದು ಸೋಲು, ಅದು ಇದೆಲ್ಲ ಅದನ್ನೆಲ್ಲ ನಾವು ತಲೆಗೆ ಹಚ್ಕೊಳ್ಳೋದೇ ಇಲ್ಲ. ನಾಟಕವನ್ನು ಪ್ರಸ್ತುತಪಡಿಸಬೇಕು ಅಷ್ಟೇ. ನಾಟಕ ನಾವು ರಂಗಭೂಮಿ ಟ್ರಸ್ಟ್ ಕೊಡಗು ಅಂತ ಹೇಳೋ ಸಂಸ್ಥೆ, ಅದು ನಾವು ಕಟ್ಟಿಕೊಂಡ ಸಂಸ್ಥೆ. ಅದನ್ನು ಮತ್ತೊಮ್ಮೆ ಹೇಳ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮದಲ್ಲಿ ನಾನು ನಿಜಮಹಾತ್ಮ ಬಾಬಾ ಸಾಹೇಬನ ಹೊತ್ಕೊಂಡು ಹೋಗ್ತೇನೆ. ಅಲ್ಲಿ ಹೆಡಿಗೆವಾರರು ಪ್ರಥಮ ಬಾರಿಗೆ ಒಬ್ಬ ಪಾತ್ರಧಾರಿಯಾಗಿ ನಾಟಕದಲ್ಲಿ ಬರ್ತಾ ಇದ್ದಾರೆ. ಕೇಶವ ಬಲಿರಾಮ್ ಹೆಡಿಗೆವಾರರ ಶಿಬಿರ ನಡೆಸಿರುವ ಜಾಗಕ್ಕೆ ಅಂಬೇಡ್ಕರ್ ಬರುವ ಒಂದು ದೃಶ್ಯ ಇದೆ. ಅದು ಮಾನವತಾವಾದಿ ಮತ್ತು ರಾಷ್ಟ್ರೀಯವಾದಿಯ ಸಮ್ಮಿಲನ ಅಂತೇಳಿ ಇದಕ್ಕೆ ಕೊಟ್ಟಿದ್ದೇನೆ. ಆ ದೃಶ್ಯ ಭಾಳ ಇಂಪಾರ್ಟೆಂಟ್ ನನಗೆ. ಹಾಗಾಗಿ ಅವರ ವಿಚಾರಧಾರೆ ಏನಿತ್ತು ಹೆಡಿಗೆ ಅವ್ರದ್ದು ಮತ್ತು ಅಂಬೇಡ್ಕರ್ ವಿಚಾರದ ಇದನ್ನು ಮುಖಾಮುಖಿಗೊಳಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಸಾವರ್ಕರ್ ಮತ್ತು ಅಂಬೇಡ್ಕರ್ ಅವರನ್ನು ಮುಖಾಮುಖಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮತ್ತು ಭಾರತೀಯ ಮಹಿಳೆಯ ಒಂದು ಆದರ್ಶ ಏನಿತ್ತು, ಅಂಬೇಡ್ಕರನ್ನು ಆ ಮಟ್ಟಕ್ಕೆ ಒಂದು ದೊಡ್ಡ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಬೆಳೀಲಿಕ್ಕೆ ಯಾರು ಕಾರಣರು, ಅವರಿಗೆ ಹಣಕಾಸು ಸಹಾಯ ಮಾಡಿದವರು ಒಂದು ಗಾಡಿದೆ, ಮೂಲ ಯಾರು ಕಾರಣ, ಸಂಸಾರ ಕಾರಣ ಇಲ್ಲದಿದ್ದರೆ ಅವರಾಗಲ್ಲ. ರಮಾದೇವಿ ಅಂತ ಒಬ್ಬ ಶ್ರೇಷ್ಠ ಮಹಿಳೆ ಹೇಗೆ, ಅದು ಒಂದು, ಮತ್ತು ದಲಿತರ ಹೋರಾಟದ ದೃಶ್ಯ, ಇದೆಲ್ಲವೂ ಸೇರಿಕೊಂಡು ನನ್ನ ನಾಟಕ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.